ಸನ್ಮಾನ್ಯ ಸದಸ್ಯರಾದಂಥ ರಾಜೇಶ್ ನಾಯ್ಕ್ ಅವರು ಬಂಟ್ವಾಳದ ಬಗ್ಗೆ ಡೀಟೇಲ್ ಕೇಳಿದ್ದಾರೆ. 23-24ನೇ ಸಾಲಿನವರೆಗೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ BPL ಅನ್ನು 48,715 ಜನರಿಗೆ ಕೊಟ್ಟಿದೆ. 2023 ಜನವರಿ 25ರವರೆಗೆ 688 BPL ಕಾರ್ಡು ವಿತರಿಸಲಾಗಿದೆ. ತಾವು ಗ್ರಾಮ ಪಂಚಾಯತ್ ಇದು ಕೇಳಿದ್ದೀರಿ, ಹಳ್ಳಿದು ಕೇಳಿದ್ದೀರಿ, ಇದೆಲ್ಲಕ್ಕೂ ಕೂಡ CD ಕಳಿಸಿದ್ದೇವೆ. ಬಹಳ ಮುಖ್ಯವಾದಂಥ ವಿಷಯ ವೈದ್ಯಕೀಯ ಇದಕ್ಕೆ ಟಾಪ್ ಪ್ರಯಾರಿಟಿಯಲ್ಲಿ ನಾವು ಕೊಡ್ತಾ ಇದ್ದೀವಿ. ನೀವು ಹೇಳ್ತಾ ಇದ್ದೀರಿ 2 ಜನಕ್ಕೆ ಇಬ್ಬರಿಗೆ ಮಾತ್ರ ಕೊಟ್ಟಿದೆ ಅಂತೇಳಿ, 55 ಇದೆ ಅಂತ ಹೇಳಿದ್ದೀರಿ. 10 ಕೊಟ್ಟಿದ್ದೀರಿ. 10 ಇನ್ನು ಉಳಿದದ್ದನ್ನು ಅದು ಪ್ರಯಾರಿಟಿಯಲ್ಲಿ ಕೊಡ್ತೀವಿ. ಹಾಸ್ಪಿಟ್ಲ್ ವಿಷಯದಲ್ಲಿ ವೈದ್ಯಕ್ಕೆ ಸಂಬಂಧಪಟ್ಟಂಥ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅರ್ಜಿಯನ್ನು ಬಂದರೆ ತಕ್ಷಣ ವಿಲೇವಾರಿ ಮಾಡಿ ಅವರಿಗೆ ಒದಗಿಸ್ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಬಹಳ ಮುಖ್ಯವಾದಂಥ ವಿಷಯ ಏನೆಂದರೆ, ಕೇಂದ್ರ ಸರ್ಕಾರ ಸರ್ವೆ ಮಾಡಿ ಸುಮಾರು 7 ಲಕ್ಷ BPL ಇದ್ದಂಥ ಕಾರ್ಡನ್ನು APLಗೆ ಪರಿವರ್ತನೆ ಮಾಡಿದ್ದಾರೆ. ಇದು ಕೇಂದ್ರ ಸರ್ಕಾರದ ಆದೇಶದ ಮಾರಿಗೆ. ಗೈಡ್ಲೈನ್ಸು 7 ಗೈಡ್ಲೈನ್ಸ್ ಇದೆ. ಬಹುತೇಕ ಗೈಡ್ಲೈನ್ಸ್ ತಮಗೆ ಗೊತ್ತಿದೆ, ಅದನ್ನು ನಾನು ಮತ್ತೆ ಹೇಳುವಂಥದ್ದಿಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಬೇರೆ ರಾಜ್ಯಗಳಿಗೆ ನಾವು ಹೋಲಿಸಿದರೆ 73.3% ನಾವು BPL ಕಾರ್ಡನ್ನು ಈ ರಾಜ್ಯದಲ್ಲಿರುವ ಸುಮಾರು 7 ಕೋಟಿ ಜನರಲ್ಲಿ ನಾವು 4,53,00,000 ಜನರಿಗೆ BPL ಕಾರ್ಡನ್ನು ಕೊಡ್ತಾ ಇದ್ದೀವಿ. BPL ಗ್ರಾಹಕರಿದ್ದಾರೆ. 1,25,00,000 ಕಾರ್ಡ್ಗಳಿವೆ. ಇವೆಲ್ಲರಿಗೂ ಕೊಡ್ತಾ ಇರೋದು ನೋಡಿದಾಗ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಭಾರತ ದೇಶದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. GST ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ. ಹಾಗಿದ್ದಾಗ ನಮ್ಮಲ್ಲಿ BPL ಕಾರ್ಡು 73% ಇದೆ. ಅಂದರೆ ನಾರ್ಮಲ್ಲಾಗಿ 50% ಇರಬೇಕು, 45-50 ಇರಬೇಕು. ಆದರೂ ಕೂಡ ನಾವು 73% ಇದ್ದೀವಿ. ಅದರಲ್ಲಿ ಈಗ ಇತ್ತೀಚೆಗೆ ಭಾರತ ಸರ್ಕಾರ ಸರ್ವೆ ಪ್ರಕಾರ 7 ಲಕ್ಷ ಕಾರ್ಡನ್ನು ಅವರ ಮಾನದಂಡಗಳ ಆಧಾರದ ಮೇಲೆ ತೆಗೆದಿದ್ದಾರೆ. ಅದನ್ನು ಕೂಡ ಮಾನ್ಯ ಸದಸ್ಯರು ಹೇಳಿದರು. BPLಗೆ ಒಳಪಡಿಸುವಂಥವರಿದ್ದಾರೆ, ಸಾಲ ತಗೊಂಡಿದ್ದಾರೆ, ಅದಕ್ಕೆ ಟ್ಯಾಕ್ಸನ್ನು ಬ್ಯಾಂಕ್ ಕೊಡೋದಕ್ಕೆ ಹೆಚ್ಚು ಮಾಡಿದ್ದಾರೆ. ನಿನ್ನೆ ನಾನು ಮೀಟಿಂಗನ್ನು ಮಾಡಿ ಇದರ ಬಗ್ಗೆ 7.5 ಎಕರೆ ಜಮೀನಿರೋರು, ರೆಗ್ಯುಲರ್ ಟ್ಯಾಕ್ಸ್ ಕಟ್ಟೋರು, ಸರ್ಕಾರಿ ಕೆಲಸದಲ್ಲಿರೋರು, ನಾಮಿನೇಷನ್ ಡೈರೆಕ್ಟರ್ವರೆಗೆ ಬಿಟ್ಟು ಈ 5 ಲಕ್ಷ ಕಾರ್ಡ್ ನೀವು ಏನು ಹೇಳಿದ್ರಿ ಅದನ್ನು ಮರುಪರಿಶೀಲನೆ ಮಾಡಬೇಕು. ಯಾಕಂದರೆ ಕೂಲಿ ಮಾಡೋ ಜನರಿಗೆ ಕೂಡ 500 ರೂಪಾಯಿ ನಾವು ಕೂಲಿ ಕೊಡ್ತೀವಿ ಅಂದರೂ ಕೂಡ ಅದು 1,80,000 ಆಗ್ತದೆ. ಆದರೆ ಸರ್ಕಾರ 1,20,000ಕ್ಕೆ ಕೊಡ್ಬಿಡ್ದು ಅಂತ ಹೇಳಿದಾಗ ಭಾಳಷ್ಟು ಕಷ್ಟ ಆಗ್ತದೆ. ಈ ವಿಷಯದಲ್ಲಿ ಮರುಪರಿಶೀಲನೆ ಮಾಡುವಂಥ ಚಿಂತನೆಯನ್ನು ನಿನ್ನೆ ಮೀಟಿಂಗಲ್ಲಿ ಅಧಿಕಾರಿಗೆ ಹೇಳಿದ್ದೀನಿ. ಮತ್ತು ಇದರ ಬಗ್ಗೆ ಸ್ವಲ್ಪ ತಡ ಮಾಡಬೇಕು, ತಕ್ಷಣ ಆಕ್ಷನ್ ತಗೋಬಾರ್ದು. ಮರುಪರಿಶೀಲನೆ ಮಾಡೋದಲ್ಲದೆ ನಾವು ಸರ್ಕಾರದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ. ಈ ದಿನ ಕೂಲಿನೇ ಒಂದು 500 ರೂಪಾಯಿ ಇರುವಾಗ ಆವ್ರೇಜು ವೇಜಸ್ ಪ್ರಕಾರ 600 ಚಿಲ್ಲರೆ ಇರ್ಬೋದು. ಆ ಪ್ರಕಾರ ಹೋದರೆ ಸುಮಾರು 2 ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ ಕೂಲಿನೇ ಅವನಿಗೆ ಇರೋವಾಗ ಅವನು ಬಿಲೋ ಪಾವರ್ಟಿ ಲೈನ್ ಇರೋದು ನಿಜ. ಅದರಿಂದ ಈ ಸ್ಟ್ಯಾಂಡರ್ಡನ್ನು ಸ್ವಲ್ಪ ಬದಲಾವಣೆ ಮಾಡೋ ಅವಶ್ಯಕತೆ ಇದೆ. ಮತ್ತು ಇದರಲ್ಲಿ ಒಂದು ಕೆಲಸ ಆಗಿದೆ. ಯಾವ ಕಾರ್ಡ್ಗಳು ಬರ್ತಾಯಿವೆ ಅಂದರೆ, ಒಂದು ಕುಟುಂಬದಲ್ಲಿ ಒಬ್ಬರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಆ ಕೆಲಸಕ್ಕೆ ಹೋಗೋನು ಏನು ಮಾಡಿರ್ತಾನೆ, ಎಲ್ಲೋ ಕೆಲಸಕ್ಕೆ ಹೋಗಿ ಎಲ್ಲೋ ಇರ್ತಾನೆ. ಈ ತಾಯಿ ತಂದೆ ಇವರಿಗೆ ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ಅನುಕೂಲ ಇರೋದಿಲ್ಲ. ಇದನ್ನು ತಹಸೀಲ್ದಾರ್ಗೆ ಅರ್ಜಿ ಹಾಕಿಬಿಟ್ಟ ತಕ್ಷಣ ಯಾರು ಮನೆಯಲ್ಲಿರೋ ತಾಯಿ ತಂದೆ ಅಥವಾ ಯಾರು ಅವರೊಂದು ಅರ್ಜಿ ಹಾಕಿದ್ರೆ 15 ದಿನದಲ್ಲಿ ಯಾರು ಕೆಲಸಕ್ಕೆ ಹೋಗ್ತಾರೆ ಅವರು ನಮ್ಮ ಜೊತೆಯಲ್ಲಿಲ್ಲ, ಅವರು ಬೇರೆ ಇದ್ದಾರೆ, ನಮಗೆ ತೊಂದರೆ ಆಗಿದೆ ಅಂತ ಹೇಳಿದರೆ 15 ದಿನದಲ್ಲಿ ಮತ್ತೆ ಅವ್ರಿಗೆ ಕಾರ್ಡನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದನ್ನು ಗೊತ್ತಿಲ್ದಿರ ಏನಾಗಿದೆ ನಿಮಗೆ ಮಾಹಿತಿ ಕೊಡ್ತಾರೆ, ನಮಗೆ BPL ಕಾರ್ಡ್ ಬಂದಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ, ಅದಕ್ಕೆ ಓಪನ್ ಆಗಿ ಇಟ್ಟಿದ್ದೀವಿ.
ಯಾರೇ BPL ಕಾರ್ಡ್ APLಗೆ ವರ್ಗಾವಣೆ ಆಗಿದ್ರೆ ತಕ್ಷಣ ಸಂಬಂಧಪಟ್ಟ ತಹಸೀಲ್ದಾರ್ಗೆ ಅರ್ಜಿ ಹಾಕಿದರೆ ಆ ತಹಸೀಲ್ದಾರು 15 ದಿನದೊಳಗಡೆ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಕಾರ್ಡನ್ನು ಕೊಡಬೇಕು ಅಂತ ಮಾಡಿದ್ದೇವೆ. ಆದಾಯದ ವಿಷಯದಲ್ಲಿ ನಮಗೂ ಕೂಡ ಸ್ವಲ್ಪ ಅರ್ಥ ಆಗಿದೆ. ಈ ಗೈಡ್ಲೈನ್ಸಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕಾಗುತ್ತೆ. ಸರ್ಕಾರ ಇದರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನು ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ತೀವಿ. ಅಷ್ಟರವರೆಗೂ ಯಾರೇ BPL ಕಾರ್ಡು ನಿಜವಾಗ್ಲೂ ಕೂಡ ಅವ್ರಿಗೆ ತೊಂದರೆ ಆಗಿದ್ರೆ ತಹಸೀಲ್ದಾರ್ಗೆ ಹೇಳಿ ಅವರು ಅದನ್ನು 15 ದಿನದಲ್ಲಿ ಮತ್ತೆ ವಾಪಸ್ ಕೊಡ್ತಾರೆ.